ಸಮೀರ್ MD ಹಿಂದೂ ಬಗ್ಗೆ ನೆಗೆಟಿವ್ ಆಗಿ ಎಲ್ಲೂ ಮಾತಾಡಿಲ್ಲ. ಮುಸ್ಲಿಂ ಕೇಳಬಾರ್ದಾನೆ. ಜಾತಿ ಮುಖ್ಯ ಅಲ್ಲ, ಧರ್ಮ ಮುಖ್ಯ ಅಲ್ಲ, ಯಾವುದು ಮುಖ್ಯ ಅಲ್ಲ, ಸತ್ಯ ಒಂದೇ ಮುಖ್ಯ. ನಾಯಕನ ಮೇಲೆ 10 ವರ್ಷ ಜೈಲಿನ ಹಾಕಿದ್ರೆ ಮುಸ್ಲಿಂ ಬಗ್ಗೆ ಯಾಕೆ ಮಾತಾಡಿಲ್ಲ? ಮುಸ್ಲಿಂ ಬಗ್ಗೆ ಮಾತಾಡಿದ್ದಾನೆ. ಮತ್ತು ನೀಯ ಹಿರೇಮಠ್ ಬಗ್ಗೆ ಯಾಕೆ ಮಾತಾಡಿಲ್ಲ? ಇವತ್ತಿನವರೆಗೂ ಸೌಜನ್ಯ ಕೇಸ್ ಬಗ್ಗೆ ನಿಂತಿದ್ದಾರೆ. ಸತ್ಯ ಎಲ್ಲಿ ಇರುತ್ತೆ, ಧರ್ಮ ಇರುತ್ತೆ. ನಿಮ್ಗೆ ಕೇಳಬೇಕು, ದೇವರ ಹೆಸರಲ್ಲಿ ತುಂಬಾ ಬಿಸಿನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದೇವರೇನು ಮಾಡಿದ್ದಾನೆ? ಅಲ್ಲಿದ್ದ ಪಾಪಿಗಳು ಮಾಡಿದ್ದಾರೆ. ಏನಾಗುತ್ತೆ ಜೀವನದ ಶಿಕ್ಷೆ ಅಂತ? ಜಾತಿ ಧರ್ಮ ನಾವು ಬಿಡಿ, ಸತ್ಯ ಪರವಾಗಿ ಹೋರಾಡಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ತಮ್ಮೇಲೆ ನೋಡಿ ಇರ್ತಾರ. ಅದರ ಬಗ್ಗೆ ವಿಷಯ ಏನಂದ್ರೆ, ಸಮೀರ್ MD ಹಿಂದೂ ವಿರೋಧಿನ ಅಲ್ವಾ? ಅದರ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ. ಸಮೀರ್ MD ತುಂಬಾ ತರ ವಿಡಿಯೋ ಮಾಡಿದ್ದಾನೆ. ಅದು ಹಿಂದುತ್ವದ ಬಗ್ಗೆ ಮಾಡಿದ್ದಾನೆ. ತುಂಬಾ 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 ಅಂದ್ರೆ ತುಂಬಾ ವಿಡಿಯೋ ಇದೆ. ಅವನು ಯೂಟ್ಯೂಬ್ ಚಾನಲ್ ಇದೆ, ಸಮೀರ್ MD ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಹಾಗೆ ಅವನ ಚಾನಲ್ ಓಪನ್ ಮಾಡಿ ನೋಡಿ. ಪ್ರತಿಯೊಂದು ಹಿಂದೂ ಬಗ್ಗೆ ನೆಗೆಟಿವ್ ಆಗಿ ಎಲ್ಲೂ ಮಾತಾಡಿಲ್ಲ. ದೇವರು ಅಂತ ಜನ ಪ್ರೀತಿಯಿಂದ ಕರೀತಿದ್ದು ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ. ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ ಎಂತ ಗಣ್ಯ ವ್ಯಕ್ತಿ ಅವರು. ಲಕ್ಷಾಂತರ ಬಡ ಮಕ್ಕಳಿಗೆ ಇರೋ ಜಾಗ ಕೊಟ್ಟು ಅನ್ನ ಜೊತೆ ಅಕ್ಷರ ಕೊಟ್ಟವರು. 15 ವರ್ಷ ವಯಸ್ಸಲ್ಲಿ ಸನ್ಯಾಸಿ ದೀಕ್ಷೆ ಪಡೆದು ನಿಸ್ವಾರ್ಥಿಯಾಗಿ ಸೇವೆ ಸಲ್ಲಿಸಿದವರು. ಇವರ ನಿಸ್ವಾರ್ಥ ಸೇವೆನ ಮೆಚ್ಚಿ ಸರ್ಕಾರ ಮಾಡಬೇಕಾಗಿರುವಂತಹ ಕೆಲಸನ ಇವ್ರು ಮಾಡ್ತಿದಾರಲ್ಲ ಅಂತ ಇವ್ರನ್ನ ಮೀಟ್ ಮಾಡಲಿಕ್ಕೆ ಆಗಿನ ಕಾಲದಲ್ಲಿ ಇಂದಿರಾ ಗಾಂಧಿ, APJ ಅಬ್ದುಲ್ ಕಲಾಂ, ನರೇಂದ್ರ ಮೋದಿ ಅಂಡ್ ರಾಹುಲ್ ಗಾಂಧಿ ಎಲ್ಲ ಬಂದಿದ್ದಾರೆ. 2007ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ, 2015ರಲ್ಲಿ ಪದ್ಮಭೂಷಣ ಪ್ರಶಸ್ತಿ, 2017ರಲ್ಲಿ ಭಾರತ ರತ್ನ ಪ್ರಶಸ್ತಿ, ಈ ತರ ಹಲವಾರು ಪ್ರಶಸ್ತಿಗಳು ಇವರಿಗೆ ಸೇರಿದೆ. ಆದ್ರೆ ಎಲ್ಲದಕ್ಕೂ ದೊಡ್ಡದಾಗಿ ಜನರ ಇವ್ರನ್ನ ನಡೆದಾಡುವ ದೇವರು ಅಂತ ಕರೆದಿದ್ದಾರೆ. ಯಾಕೆ ಗೊತ್ತಾ ಜನ ಇವ್ರನ್ನ ಈ ತರ ಕರೆದಿದ್ದು? ಇವರೇನೋ ಪವಾಡ ಮಾಡ್ತಾರೆ, ಮುಖ ನೋಡಿ ಹಿಂದೆ ನಡೆದಿದ್ದು ಮುಂದೆ ನಡೆಯೋದು ಎಲ್ಲದನ್ನು ಹೇಳ್ತಾರೆ ಅಂತಲ್ಲ. ಆ ತರ ನಂಬಿಕೆ ಇಟ್ಕೊಂಡು ಬಂದವ್ರನ್ನ ಇದೆಲ್ಲ ಮೂಢ ನಂಬಿಕೆ, ಇದನ್ನೆಲ್ಲ ಬಿಟ್ಟು ಮೊದಲು ಕಷ್ಟಪಟ್ಟು ದುಡಿದುತ್ತೀನಿ ಅಂತ ಹೇಳಿ ಬೈದು ಬುದ್ಧಿ ಹೇಳಿ ಕಳಿಸೋರು ಶ್ರೀ ಶಿವಕುಮಾರ ಸ್ವಾಮೀಜಿ. ಈ ವಿಷಯ ಯಾಕೆ ಹೇಳ್ತಾ ಅಂದ್ರೆ, ತುಂಬಾ ಜನ ಮುಸ್ಲಿಂ ಓದುವುದು ಅಂತ ಮಾತಾಡ್ತಾ ಇದ್ದೀರಾ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಚಾನಲ್ ಓಪನ್ ಮಾಡಿ. ತುಂಬಾ ಹಿಂದೂ ಪುರಾಣದ ಹಳಿ ಗ್ರಂಥ, ಮಹಾಭಾರತ ಅದು ತುಂಬಾ ಮಾಡಿದ್ದಾರೆ. ಆದ್ರೆ ಯಾಕೆ ಜನ ಮುಸ್ಲಿಂ ಯಾಕೆ ಕೇಳಬಾರ್ದಾನೆ? ಹಿಂದೂ ಹುಡುಗಿ ಪರವಾಗಿ ನಿಂತು ಕೇಳಬಾರ್ದು. ಏನಾಗುತ್ತೆ? ಇಲ್ಲಿ ಜಾತಿ ಮುಖ್ಯ ಅಲ್ಲ, ಧರ್ಮ ಮುಖ್ಯ ಅಲ್ಲ, ಯಾವುದು ಮುಖ್ಯ ಅಲ್ಲ, ಸತ್ಯ ಒಂದೇ ಮುಖ್ಯ. ಏನಾಗುತ್ತೆ ಕೇಳಿದ್ರೆ? ಸೌಜನ್ಯ ಹುಡುಗಿದ 2012ರಲ್ಲಿ ರೇಪ್ ಕೇಸ್ ಇದು ಪಾಪ. ಅಲ್ಲಿ ಸಂತೋಷ್ ಅನ್ನೋ ಒಬ್ಬ ಅಮಾಯಕನ ಮೇಲೆ ಕೇಸ್ ದಯವಿಟ್ಟಾಗಿ 10 ವರ್ಷ ಜೈಲು ಅನುಭವಿಸಿ ಅವನ ಮರ್ಮಾಂಗಕ್ಕೆ ನೀರು ಕಾಸಿ ಗೊಜ್ಜಿ ಹೇಗೆ ಇರುತ್ತೆ? ಒಬ್ಬ ಅಮಾಯಕನ ಮೇಲೆ 10 ವರ್ಷ ಜೈಲಿನ ಹಾಕಿದ್ರೆ ಹೇಗಿತ್ತ? ತಪ್ಪಲ್ವಾ? ಒಂದಿಟ್ಟು ಸಾಕ್ಷಿ ಬಿಟ್ಟಿಲ್ಲ, ಏನು ಬಿಟ್ಟಿಲ್ಲ. ಅದರ ಬಗ್ಗೆ ವಾಯ್ಸ್ ರೈಸ್ ನೀವು ಮಾಡಬೇಕು. ಧರ್ಮ, ದೇವಸ್ಥಾನ ಅದು ಬಿಡಿ. ಅದು ಬಿಟ್ರೆ ಸಾಕ್ಷಿ ಆಟೋಮೆಟಿಕ್ ಆಗಿ ಸಿಗುತ್ತೆ. 1977ನಿಂದ ಇಲ್ಲಿವರೆಗೂ ನಡೀತಾ ಇದೆ. ತುಂಬ ಕೇಸ್ಗಳಾಗಿದೆ, ತುಂಬ ರೇಪ್ ಕೇಸ್ ನಡೀತಿದೆ ಅಲ್ಲಿ, ಅದೇ ಜಾಗದಲ್ಲಿ, ಧರ್ಮಸ್ಥಳದಲ್ಲಿ. ಈ ಕೇಸ್ ಇನ್ನೂವರೆಗೂ ನಡೀತಾ ಇದೆ. ನ್ಯಾಯ ಸಿಗುತ್ತೆ. ಮಂಜುನಾಥ ಸ್ವಾಮಿ ಆಶೀರ್ವಾದ ಇದೇ ಇರುತ್ತೆ. ಹಾಗೆ ಸಮೀರ್ MD ಹಿಂದೂ ವಿರೋಧಿ ಅಲ್ವೇ ಅಲ್ಲ, 200%. ಹೇಗಂತೀರಾ? ಹಿಂದೂ ಬಗ್ಗೆ ಇದಕ್ಕೆ ನೆಗೆಟಿವ್ ಮಾತಾಡಿಲ್ಲ, ತುಂಬ ವಿಡಿಯೋ ಇದೆ ನೋಡಿ. ಮತ್ತೆ ಮುಸ್ಲಿಂ ಬಗ್ಗೆ ಯಾಕೆ ಮಾತಾಡಿಲ್ಲ? ಮುಸ್ಲಿಂ ಬಗ್ಗೆ ಮಾತಾಡಿದ್ದಾನೆ. ಡೆಂಗಿ ಬಾಬಾ ಅದು ಇದು ಇದ್ದಿದ್ದು ಮಾತಾಡಿದ್ದಾನೆ. ನೋಡಿ, ಇದು ಕಮಲಿ ವಾಲೆ ಬಾಬಾ ತರಗದು. ಎಷ್ಟು ನಾಟಕ ನೋಡಿ ಇವ್ರದೆಲ್ಲ. ಇವರು ಹುಲಿ ವೇಷ ಹಾಕೊಂಡಿದ್ದಾರೆ. ಆ ಹುಲಿ ವೇಷ ಹಾಕೊಂಡಿದ ತಕ್ಷಣ ಇವ್ರ ಮೈ ಮೇಲೆ ದೇವರು ಬಂದ್ಬಿಡ್ತಾರೆ. ಅಲ್ಲ ರೆಹಂ ಕರೆ ತೋಬಾ ತೋಬಾ ತೋಬಾ. ಹಿಂಗೆ ಹುಲಿ ವೇಷ ಹಾಕೊಂಡು ದೇವರು ಮೈ ಮೇಲೆ ಬರೋದ್ರ ಆಗಿದ್ರೆ ಮಂಗಳೂರಲ್ಲಿ ಬೀದಿಗೆ ಒಬ್ಬರು ಬಾಬಾ ಸಿಗ್ತಾ ಇದ್ರು. ಇನ್ನು ಇವರು ಹವಾ ಮಲ್ಲಿನಾಥ್ ಅಂತ, ಹಾಗೆ ಇವರು ಉತ್ತರ ಕರ್ನಾಟಕ ಭಾಗದ ಕಲಬುರಗಿ ಜಿಲ್ಲೆಯವರು. ಇವ್ರನ್ನ ಕಲಬುರಗಿ ಜನ ಬಹಳ ನಂತರ. ಆದ್ರೆ ಈ ಪುಣ್ಯಾತ್ಮನ ಹೆಸರಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿರುವಂತಹ ಒಂದು ಕೇಸ್ ಇದ್ರೂ ಸಹ ಪೊಲೀಸ್ ಅವರು ಇವರು ಕಾಲಿಗೆ ಹೋಗಿ ಬಿದ್ದು ಆಶೀರ್ವಾದ ತಗೊಳ್ತಿರೋದು. ಅಲ್ಲ, ನೀವೆಲ್ಲ ಪೊಲೀಸ್ ಅವರು ಓದಿ KPSC ಎಕ್ಸಾಮ್ ಬತ್ತೆ ಪಾಸ್ ಆಗಿದ್ದಾರೆ. ನೀವೇ ಹಿಂಗೆ ಮಾಡ್ತಿರ್ಬೇಕಾದ್ರೆ ನಿಮ್ಮನ್ನೆಲ್ಲ ನೋಡಿ ಜನಸಾಮಾನ್ಯರು ಇನ್ಫ್ಲುಯೆನ್ಸ್ ಆಗಲ್ವಾ? ಹುಲಿ ಹೋಗ್ತಿದೆ ಅಂದ್ರೆ ಹಿಂದೆ ಹಿಂದೆ ಇಲಿಗಳು ಬರಲ್ವಾ? ಸೊ ಹಿಂಗೆ ಪೊಲಿಟಿಷಿಯನ್ಸ್ ಪೊಲೀಸ್ ಅವರು ಈ ಮುದ್ದೆಗಳ ಹತ್ರ ಹೋಗ್ತಾ ಇದ್ರೆ ಅದನ್ನ ನೋಡಿ ಸಾಮಾನ್ಯ ಜನರು ಏನು ಯೋಚನೆ ಮಾಡಲ್ಲ ಹೇಳಿ? ಅಲ್ಲ, ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಮುದ್ದೆಗಳ ಹತ್ರ ಹೋಗಿ ಕಾಲಿಗೆ ಬೀಳ್ತಾ ಇದ್ದಾರೆ ಅಂದ್ರೆ ನಾವೆಲ್ಲ ಯಾವ ಲೆಕ್ಕ ಅಂತ ಯೋಚನೆ ಮಾಡಲ್ವಾ? ನೋಡಿ, ಬರೀ ಹಿಂದೂ ಧರ್ಮ ಒಂದೇ ಅಲ್ಲ, ಎಲ್ಲಾ ಧರ್ಮದಲ್ಲೂ ಈ ತರ ಫೇಕ್ ಬಾಬಾಸ್ ಇದ್ದಾರೆ. ಯಾಕೆ ಮುಸ್ಲಿಂ ಅಲ್ಲಿ ಎಷ್ಟು ಜನ ಫೇಕ್ ಬಾಬಾಸ್ ಇಲ್ಲ? ಅಲ್ಲ, ಸುಮ್ಮನೆ ಹೋಗಿ ಅಂತ ಕೈ ಕಾಲಿಗೆಲ್ಲ ಬಿದ್ದು ಕೇಳ್ಬೋದಲ್ಲ ಬೇಕಾ ನಿಮಗೆ? ನೀವು ಆರಾಧಿಸೋ ದೇವ್ರ ಮೇಲೆ ನಂಬಿಕೆ. ಮತ್ತು ನೀಯ ಹಿರೇಮಠ್ ಬಗ್ಗೆ ಯಾಕೆ ಮಾತಾಡಿಲ್ಲ? ನೀಯ ಹಿರೇಮಠ್ ಅದ್ರ ಬಗ್ಗೆ ತುಂಬಾ ಸಾಕ್ಷಿನೂ ಇತ್ತು, ಹೈ ವಿಟ್ನೆಸ್ ಆಗಿ ಕಾಣಿಸಿದ್ದು ಇತ್ತು. ಅದ್ರ ಬಗ್ಗೆ ವಿಡಿಯೋ ಸಹ ಇತ್ತು, ಸಾಕ್ಷಿನೂ ಇತ್ತು. ಯಾಕೆ ಮಾತಾಡಿಲ್ಲ? ಸೌಜನ್ಯ ಬಗ್ಗೆ ಒಂದು ಸಾಕ್ಷಿನೂ ಬಿಟ್ಟಿಲ್ಲ, ಮಾತಾಡ್ಬೇಕಾಗುತ್ತೆ. ಗಿರೀಶ್ ಅವರು, ಮಹೇಶ್ ಅವರು ತುಂಬಾ ಹೋರಾಡಿದ್ದಾರೆ. ಇವತ್ತಿನವರೆಗೂ ಸೌಜನ್ಯ ಕೇಸ್ ಬಗ್ಗೆ ನಿಂತಿದ್ದಾರೆ. ಅದು ಬಿಟ್ಟು ಸಮೀರ್ MDಗೆ ನೀವು ಸಪೋರ್ಟ್ ಮಾಡಿ. ಅದು ಬಿಟ್ಟರೆ ಧರ್ಮ ಜಾತಿನ ಬಿಡಿ, ಸತ್ಯ ಎಲ್ಲಿ ಇರುತ್ತೆ, ಧರ್ಮ ಇರುತ್ತೆ. ನಮ್ಮ ಇದರ ಬಗ್ಗೆ ಹೌದು, ನಾವು ನಿಮಗೆ ಕೇಳಬೇಕು. ಸಮೀರ್ MD ಹೇಳಿದೆ,
ಧರ್ಮಸ್ಥಳ ದೇವಸ್ಥಾನ ಗೌರ್ಮೆಂಟ್ ವಶ ಆಗಿಲ್ಲ. ಏಕೆ? ಅದು ಹಿಂದೂ ದೇವಸ್ಥಾನ, ಹಿಂದೂ ಧರ್ಮದ, ಜೈನ್ ಧರ್ಮದ ಕುಟುಂಬ ನಡೆಸ್ತಾ ಇದೆ. ಏಕೆ? ಹೇಗೆ ನಡೆಸ್ತಾ ಇದೆ? ಅದನ್ನು ದನಿ ಎತ್ತಬೇಕು ನೀವು. ದೇವರ ಹೆಸರಲ್ಲಿ ತುಂಬಾ ಬಿಸಿನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ತುಂಬಾ ಜನ. ಅವೆಲ್ಲ ನಿಲ್ಬೇಕು. ಹಾಗಂತ ದೇವಸ್ಥಾನ ಈ ಧರ್ಮಸ್ಥಳ ಅಲ್ಲ ಕರ್ಮಸ್ಥಳ ಅಂತ ಬೇಡಿ ಅದನ್ನ. ದೇವರನ್ನು ಮಾಡಿದ್ದಾನೆ, ಅಲ್ಲಿದ್ದ ಪಾಪಿಗಳು ಮಾಡಿದ್ದಾರೆ. ದೇವಸ್ಥಾನ ವ್ಯವಸ್ಥೆ ಪಾಪಿಗಳಿಂದ ಆಗಿರೋದು, ದೇವರಲ್ಲ. ದೇವರು ಮಾಡೇ ಇಲ್ಲ ಅದನ್ನ. ಅದೇ ಮೀಡಿಯಾದವರ ಬಗ್ಗೆ ಮತ್ತು ಗೌರ್ಮೆಂಟ್ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಈಗ ಮೀಡಿಯಾದವರು ದರ್ಶನ್ ಕೆಲಸ 6 ತಿಂಗಳ ಗಂಟ್ಲೆ ರಿಲೀಸ್ ಆಗಿ ಬರೋವರೆಗೂ ಹೇಳ್ತಾನೆ ಇದ್ದಾರೆ. ಅವ್ರಿಗೆ ಡಿ ಗ್ಯಾಂಗು, ಡಿ ಗ್ಯಾಂಗು, ದಡಿಯ, ಅದು ಇದು ಈಗ ಮಾತಾಡಪ್ಪ. ನೇಹ ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿ, ರೇಪ್ ಕೇಸ್ ಬಗ್ಗೆ ಮಾತಾಡಿ ಧ್ವನಿ ಎತ್ತಿ. ಈಗ ಯಾಕೆ ಎತ್ತಲಿಲ್ಲ? ಅದೇ ಗೌರ್ಮೆಂಟು ರೇಪ್ ಅಂತ ನನ್ನ ಮಕ್ಕಳನ್ನ ತಂದು ರಸ್ತೆಯಲ್ಲಿ ನಿಲ್ಲಿಸಿ ಜನಗಳ ಮತ್ತೆ ಶೂಟ್ ಮಾಡಬೇಕು ಅಂದಾಗಲಿ ಬುದ್ಧಿ ಬರ್ತದೆ ಜನಗಳಿಗೆ. ಯಾವನು ಮಾಡಲ್ಲ ಆಮೇಲೆ ಅವನಿಗೆ ಜೀವಾವಧಿ ಶಿಕ್ಷೆ. ಏನಾಗುತ್ತೆ ಜೀವಾವಧಿ ಶಿಕ್ಷೆ ಅಂತ? ಪ್ರಯೋಜನ ಇಲ್ಲ. ಇಲ್ಲ ಗಲ್ಲಿಗೆ ಹಾಸ್ಬೇಕು, ಇಲ್ಲ ಶೂಟ್ ಔಟ್ ಮಾಡ್ಬೇಕು ಜನಗಳ ಮಧ್ಯೆ. ಅಂದ್ರೆ ಬುದ್ಧಿ ಕಲಿಯುತ್ತೆ. ಅಲ್ಲಿವರೆಗೂ ಯಾವುದೇ ರೇಪ್ ಕೇಸ್ ನಿಲ್ಲಲ್ಲ ಖಂಡಿತ. ಎಲ್ಲ ನಿಮ್ಮ ಕೈಲಿದೆ, ಹೇಗೆ ಮಾಡ್ತೀರಾ ನೋಡಿ. ಜಾತಿ ಧರ್ಮ ನೋಡ್ಬೇಡಿ, ಸತ್ಯದ ಪರವಾಗಿ ಹೋರಾಡಿ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಚಾನಲ್ನ ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್.